ಹಾಯ್ ಆಲ್, ನಾನು ತುಂಬ ಜನ ರಿಕ್ವೆಸ್ಟ್ ಮಾಡಿದ್ರು ಬಳಿಯೋ ರೊಟ್ಟಿ ಹೇಗೆ ಮಾಡೋದು ಅಂದ್ಬಿಟ್ಟು. ಸೊ ನಾನು ಈಗ ಹೇಳ್ಕೊಡ್ತೀನಿ. ತುಂಬ ಜನ ನನಗೆ ಕೇಳ್ತಾ ಇದ್ರು ಬಳಿಯೋ ರೊಟ್ಟಿ ನೀವು ಅಕ್ಕಿ ಹಿಟ್ಟಲ್ಲಿ ಮಾಡ್ತಿದ್ರಾ, ಅದು ದೋಸೆನಾ ಅಥವಾ ಯಾವ ಹಿಟ್ಟಲ್ಲಿ ಮಾಡ್ತಿದ್ರ ಅಂತ. ಸೊ ಅದಕ್ಕೆ ಕ್ಲಾರಿಟಿಗೋಸ್ಕರ ನಾನು ಮತ್ತೆ ಇನ್ನೊಂದ್ಸಲ ತೋರಿಸ್ತಾ ಇದ್ದೀನಿ. ಇದು ನೋಡಿ, ಇದು 1 ಬೌಲ್ ಆಫ್ ಅಕ್ಕಿ ಹಿಟ್ಟು ನಾನು ತೊಗೊತಾ ಇದ್ದೀನಿ. ಒಂದು ಸ್ವಲ್ಪ ತೊಗೊತೀನಿ. ಆ್ಯಂಡ್ ಈ ಥರ ಅರ್ಧ ಬಟ್ಲಿಗೆ ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ, ಗೋಧಿ ಹಿಟ್ಟು ಒಂದು ಸ್ವಲ್ಪ ಹಾಕೊಂಡ್ರೆ ಸಾಕು. ಇದು ಏನಕ್ಕೆ ಹಾಕೊಂತೀವಿ ಅಂದರೆ ಸ್ಮೂತ್ ಟೆಕ್ಸ್ಚರ್ ಬರಲಿ ಅಂತ ಹಾಕೊಂತೀವಿ ಅಷ್ಟೇ. ಇದ್ರ ಜೊತೆ ನಾವು ರಾಗಿ ಕೂಡ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಉಪ್ಪು ರುಚಿಗೆ ತಕ್ಕಷ್ಟು. ಇದನ್ನ ಈಗ ಕಲಿಸ್ಬಿಟ್ಟು ನೀರು ಡೈರೆಕ್ಟ್, ಇದಕ್ಕೇನು ಬಿಸಿನೀರು ಬೇಡ, ತಣ್ಣೀರೇ ಡೈರೆಕ್ಟಾಗಿ ನೀವು ಹಾಕೊಂಡು ಹೀಗೆ ಕಲಿಸ್ಕೋಬೋದು. ಗಂಟು ಹೊಡಿದಂಗೆ ಸ್ವಲ್ಪ ಸ್ವಲ್ಪ ಹಾಕೊಂಡು ಕಲಿಸ್ಕೊಳ್ಳಿ. ಈಗ ಬರುತ್ತೆ. ನಾವು ಇನ್ನ ತೆಳು ಕಲಿಸ್ಕೋಬೇಕಾಗುತ್ತೆ. ನೋಡಿ, ಈ ತರ ಸ್ಮೂತ್ ಆಗಿ ನಾವು ಕಲ್ಸ್ಕೊಂಡಾಗ ಒಂದು 5 ಮಿನಿಟ್ಸ್ ರೆಸ್ಟ್ ಅಲ್ಲಿ ಬಿಟ್ರೆ ಅದು ಚೆನ್ನಾಗಿ ನೀರು ಹೀರ್ಕೊಳ್ಳುತ್ತೆ. 5 ಮಿನಿಟ್ಸ್ ರೆಸ್ಟ್ ಆದ್ಮೇಲೆ ನಾವು ತವಾ ಮೇಲೆ ಹಾಕೋಬಹುದು. ಓಕೆ, 5 ಮಿನಿಟ್ಸ್ ಆಯಿತು ನೋಡಿ. ಇವಾಗ ಈ ಥರ ಸಾಫ್ಟಾಗಿ ಬರುತ್ತೆ. ಇದನ್ನು ದಪ್ಪಗೂ ಕಲಿಸ್ಕೋಬೋದು, ಬೇಕಿರೋರು ಗಟ್ಟಿಗೆ ತಿನ್ಬೇಕನ್ನೋರು. ಸೊ ಈಗ ನೋಡೋಣ ನಮಗೆ ತವಾ ಕಾದಿದೆಯಾ ಅಂತ. ಆ್ಯಕ್ಚುಲಿ ಇದು ಇಂಡಾಲಿಯಂ ತವಾ. ಈ ತವದಲ್ಲಿ ಮಾತ್ರ ಅಕ್ಕಿ ರೊಟ್ಟಿ ಮಾಡೋಕ್ಕಾಗುತ್ತೆ. ನೀವು ಬೇರೆ ತವದಲ್ಲಿ ಟ್ರೈ ಮಾಡಿದ್ರೆ ಆಗೋದಿಲ್ಲ ಅದು. ಆ್ಯಂಡ್ ಇಲ್ಲಿ ನೋಡಿ, ಈಗ ನೀರು ಹಾಕಿದ ತಕ್ಷಣ ಈ ಥರ ಬಬಲ್ಸ್ ಬರಬೇಕು. ಇದು ಬಿಡಿರಿ, ಈ ಥರ ನೀರು ಹಾಕಿದ ತಕ್ಷಣ ಈ ಥರ ಬಬಲ್ಸ್ ಬರಬೇಕು. ಆವಾಗ ತವಾ ಕಾದಿದೆ ಅಂತ ಅರ್ಥ. ಈಗ ನಾವು ರೊಟ್ಟಿ ಹಾಕೋಣ. ಈ ರೆಸಿಪಿನ ನೀವು 5 ನಿಮಿಷದಲ್ಲಿ ಮಾಡ್ಕೋಬೋದು. ಒಂದು ಕಡೆ ಹಿಟ್ಟು ಕಲಿಸ್ಕೊಂಡು ಇಟ್ಕೊಂಡ್ರೆ ಅದು 5 ಮಿನಿಟ್ಸ್ ರೆಸ್ಟ್ ಆಗೋ ಅಷ್ಟರಲ್ಲಿ ನೀವು ಪಕ್ಕದಲ್ಲಿ ಚಟ್ನಿ ಕೂಡ ರೆಡಿ ಮಾಡ್ಕೋಬೋದು. ಚಟ್ನಿಗೂ ತುಂಬ ಒಳ್ಳೆ ಕಾಂಬಿನೇಷನ್ ಈ ರೆಸಿಪಿ. ತುಂಬ ಚೆನ್ನಾಗಿರುತ್ತೆ. 5 ನಿಮಿಷದಲ್ಲಿ ಯಾರಾದರೂ ಸ್ವಲ್ಪ ಬೇಗ ಮಾಡ್ಕೋಬೇಕು ಅನ್ನೋರು ಈ ರೆಸಿಪಿನ ಟ್ರೈ ಮಾಡ್ಬೋದು. ಒಂದು ಸಲ ಮನೇಲಿ ಟ್ರೈ ಮಾಡಿ, ನಿಮಗೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಮತ್ತೆ ನೀವೇ ಮಾಡ್ತಾ ಇರ್ತೀರ ಈ ರೆಸಿಪಿನ. ಈ ರೆಸಿಪಿ ಸ್ಪೆಷಲಿ ನನಗೆ ಯಾರೆಲ್ಲ ರಿಕ್ವೆಸ್ಟ್ ಮಾಡಿದರು ತೋರಿಸಿ ಹೇಗೆ ಮಾಡೋದು ಅಂತ, ಅವ್ರಿಗೋಸ್ಕರ ಸ್ಪೆಷಲಿ ಮಾಡಿರೋ ವಿಡಿಯೋ ಇದು. ಆ್ಯಂಡ್ ಥ್ಯಾಂಕ್ಸ್ ಕೇಳಿದ್ದಕ್ಕೆ ವಿಡಿಯೋನ. ಈ ಸೈಡ್ಸ್ ಎಲ್ಲ ತೆಗೆದ್ಬಿಡೋಣ. ನೋಡಿ ಎಷ್ಟು ನೀಟಾಗಿ ಈಸಿಯಾಗಿ ಬರುತ್ತೆ. ನಾವೇನು ಕಷ್ಟನೇ ಪಡೋದು ಬೇಡ, ನೀಟಾಗಿ ಬರುತ್ತೆ. ಸೊ ಇಲ್ಲಿ ರೊಟ್ಟಿ ಆದಂಗೆ ನೋಡಿ ತೋರಿಸಿ. ಈಗ ರೊಟ್ಟಿ ಆಗಿದೆ. ರೊಟ್ಟಿ ವಿತ್ ಎಣ್ಗಾಯಿ ಪಲ್ಯ, ರೊಟ್ಟಿ ವಿತ್ ಎಣ್ಗಾಯಿ ಗೊಜ್ಜು ರೆಡಿ ಆಗಿದೆ. ನಿಮ್ಗೆ ಈ ರೆಸಿಪಿ ಇಷ್ಟ ಆದರೆ ಒಂದ್ಸಲ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.